ಅಲ್ಲ ಕಣ ಕುಮಾರ, ನೀನ್ ಇಂಥ ಕೆಲಸ ಏನೋ ಮಾಡೋದು ಅಲ್ಲ. ಅವರು ಚೌಟ್ರಿನಲ್ಲಿ ಅಷ್ಟೊಂದು ಅವಮಾನ ಮಾಡಿದ್ಮೇಲೆ ಎದ್ದು ಬರೋದ್ಬಿಟ್ಟು ನೀನು ರಾಮಗೂ ಆ ಹುಡುಗಿಗೂ ಮದುವೆ ಮಾಡ್ಕೊಂಡು ಬಂದಿದ್ಯಾ. ಏನ್ ಹೇಳ್ಬೇಕೆ ನಿನ್ ಬುದ್ಧಿಗೆ? ಅಮ್ಮ ಏನಮ್ಮ ಮಾಡ್ಲಿ ನಾನು? ಆ ಹುಡುಗಿ ನನ್ನನ್ನೆಲ್ಲ ಇಷ್ಟಪಟ್ಟಿರೋದು ರಾಮನಂತೆ. ಅದು ಅಲ್ಲದೆ ಅವ್ರ ಮನೆಯವರೆಲ್ಲ ರಾಮನೇ ಇಷ್ಟಪಟ್ಟಿರೋದು. ಅವ್ರ ಚೌಟ್ರಿನಲ್ಲಿ ಎಲ್ಲರ ಮುಂದೆನೋ ಈ ರೀತಿ ಹೇಳಿದಾಗ ನನ್ಗೆ ಎಷ್ಟು ಬೇಸರಾಯ್ತು ಗೊತ್ತಾ? ನನ್ನ ಹೃದಯನೇ ಒಡೆದೋದಂಗಾಯ್ತಮ್ಮ. ಆದ್ರೆ ಏನ್ ಮಾಡ್ಲಿ, ಒಂದು ಹೆಣ್ಣಿನ ಜೀವನ. ನಾನು ಎದ್ ಬಂದ್ಬಿಡ್ಬೋದಿತ್ತು. ಇದರಲ್ಲಿ ತಪ್ಪು ನಮ್ದು ಇದೆ ಅಲ್ವೇನಮ್ಮ? ಏ ಮುಚ್ಚ ಬಾಯಿ, ಏನೋ ತಪ್ಪಿದೆ ನಮ್ದು? ಅವರು ಕರೆಕ್ಟ್ ಆಗಿ ಗಂಡು ಯಾರು ಅಂತ ತಿಳ್ಕೊಬೇಕು. ಅವ್ರು ಏನೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಚೌಟ್ರಿಗೆ ಬಂದ್ಬಿಟ್ಟು ಎಲ್ಲರ ಮುಂದೆ ಹಿಂಗೆ ಅವಮಾನ ಮಾಡೋದು. ಮುಂಚೆನೆ ಹೇಳಿದ್ರೆ ನಮ್ಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ನಾವ್ ಇಷ್ಟೊಂದು ಮುಂದುವರಿತಾನೆ ಇರ್ಲಿಲ್ವಲ್ಲ. ನಮ್ಮ ಸಂಬಂಧಿಕರು ಅಕ್ಕಪಕ್ಕದವರು ಎಲ್ಲರೂ ಚೀತು ಅಂತ ಆಡ್ಕೊಳಂಗಾಗೋಯ್ತಲ್ಲ. ಅದು ಅಲ್ಲದೆ ನನ್ನ ವಾರ್ಗಿತಿ ಹೆಂಗೆಲ್ಲ ಅವಮಾನ ಮಾಡಿದ್ಲು ಗೊತ್ತಾ? ಇನ್ ಬಿಡು, ನಿನ್ ಮಗಂಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ ಅಂತ ಹೆಂಗೆ ಯಾರ್ಸಿದ್ಲು ಗೊತ್ತೇನೋ? ಎಷ್ಟು ಅಂತ ನಾನು ಸಹಿಸ್ಕೊಂಡೆ, ಎಷ್ಟು ಕೊಚ್ಕೊಂಡಿದ್ದೆ ಗೊತ್ತಾ? ಬಂಗಾರ ಅಂತ ಹೆಣ್ಣು ನೋಡಿತೀನಿ ನನ್ನ ಮಗಂಗೆ ಅಂತ. ಎಲ್ಲ ನೀರ್ ಪಾಲಾಗೋಯ್ತು, ನೀರಿನ ಮೇಲೆ ಗುಳ್ಳ ಇತ್ತಂಗೆ. ಅಮ್ಮ ಸುಮ್ನಿರಮ್ಮ, ಬೇಜಾರ್ ಮಾಡ್ಕೊಂಬಿಡ. ಏನ್ ಮಾಡಕ್ಕಾಗುತ್ತೆ? ಅಲ್ಲ ಹೋಲಿ ಬಿಡು, ಅವಳಿಲ್ದಿದ್ರೆ ಇನ್ನೊಬ್ಳು. ಅಲ್ಲ ರಾಮ ಇನ್ನೆಷ್ಟು ಸ್ವಾರ್ಥ ಇರ್ಬೇಕು ಒಂದು. ಇನ್ ಮದುವೆ ಮಾಡ್ಕೊಂಡ ತಕ್ಷಣ ಅವ್ನ್ ಮದುವೆ ಮಾಡ್ಕೊಂಡ್ಬಿಡದ. ನನಗೆ ಗೊತ್ತಿತ್ತು ಅವನ ಮನ್ಸಲ್ಲೂ ಆ ಹುಡುಗಿ ಮೇಲೆ ಆಸೆ ಇತ್ತು ಅನ್ಸುತ್ತೆ. ಅದಕ್ಕೆ ಲಡ್ಡು ಬಂದ್ ಬಾಯಿಗೆ ಬಿತ್ತು ಅನ್ನೋ ತರ ಹೂ ಅಂತ ಒಪ್ಕೊಂಡೆ ಬಿಟ್ಟ. ಥೂ ಅಮ್ಮ, ಏನಮ್ಮ ಎಂತ ಮಾತಾಡ್ತಿದ್ಯಾ? ಇಲ್ಲಮ್ಮ, ಅವ್ನು ಒಪ್ಕೊಳ್ಳಿಲ್ಲ, ನಾನೇ ಬಲವಂತ ಮಾಡಿ ಒಪ್ಸಿದ್ದು. ಹೂನ್ ಹೇಳ, ನಾನ್ ಕಂಡಿಲ್ವಾ ಹೆಂಗೋ ಮನೆ ಕಡೆ ಅನುಕೂಲವಾಗ ಅವಳೆ ಹುಡುಗಿ. ಆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನಾವು ಒಂಚೂರು ಅನುಕೂಲಸ್ರಾಗ್ಬೋದು ಅಂತ ನಿನ್ ಫ್ರೆಂಡ್ ರಾಮದು ಪ್ಲಾನು. ನಂಗೇನ್ ಗೊತ್ತಿಲ್ವಾ? ಅಮ್ಮ ಏನಾರ ಹೇಳಂತ ತಲೆ ತಿನ್ಬಿಡ ನೀನು. ತಲೆ ತಿನ್ನೋದಲ್ಲ ಕಣೋ, ತೊಟ್ಟೆ ಕಣೋ. ಎಷ್ಟು ಉರಿತಾ ಇದೆ ಗೊತ್ತಾ? ನನ್ ಮಗನ್ ಮದ್ವೆ ಚೌಟ್ರವರೆಗೂ ಬಂದು ನಿಂತೋಯ್ತು ಅಂದ್ರೆ ನನ್ ಮನ್ಸಿಗೆ ಎಷ್ಟು ಬೇಜಾರಾಗ್ಬೇಡ. ನನ್ ಎಷ್ಟು ನೋವು ತಿಂತಿರ್ಬೇಕು ನೀನ್ ಯೋಚನೆ ಮಾಡಿದ್ಯೇನೋ? ಈಗ ನಿಂಗೆ 35 ವರ್ಷ ಕಣೋ. ಅದು ಅಲ್ದೆ ಅದು ಇದು ಹಾಳಮಳ ಶಾಂಪುಗಳನ್ನ ಹಾಕೊಂಡು ತಲೆ ಮೇಲಿರೋ ಕೂದಲೆಲ್ಲ ಉದ್ರೋಗವೆ. ಹೊಡ್ಕೊಂಡೆ ನಾನು. ಆ ಶಾಂಪುಗಳು ಬಿಡೋ, ಅವನ್ನ ಸೀಗೆಕಾಯಿ ಹಾಕೊಡೋ, ನಮ್ ಕೂದಲ ಇಲ್ವೇನೋ ಗಟ್ಟಿಗೆ ಅಂತ. ಇಲ್ಲಮ್ಮ ಇದು ಹೊಸ ಶಾಂಪು, ಇದನ್ನ ಹಾಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹಂಗೆ ಹಿಂಗೆ ಅಂತ ಅವ್ರ ಮಾತು ಕೇಳ್ಕೊಂಡು ಈ ಊಟ ಮಾಡ್ಕೊಂಡು ಕೂತಿದ್ಯಾ. 35 ವರ್ಷಕ್ಕೆ ಒಳ್ಳೆ 45 ವರ್ಷ ತರ ಕಾಣ್ತಿಯಲ್ಲೋ. ಯಾರ ಹೆಣ್ ಕೊಡ್ತಾನೆ ನಿಂಗೆ? ಅದಕ್ಕೆ ಆ ಹುಡುಗಿ ಮನೆಯವರು ರಾಮನ ಗಂಡು ಅನ್ಕೊಂಡಿರೋದು. ಹೋಗಿ ಹಾಳಾಗೋಗ್ಲಿ, ಆ ವಿಕ್ಕಾದ್ರೂ ಹಾಕೋತ್ಯಾ ಎಲ್ಲಾದ್ರೂ ಬರ್ಬೇಕಾದ್ರೆ. ಅದು ಹಾಕೊಳ್ಳಲ್ಲ. ಅಮ್ಮ ನನ್ಗೆ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ಆಮೇಲೆ ನಾಳೆ ದಿನ ಗೊತ್ತಾಗುತ್ತೆ ನನಗೆ ಕೂದ್ಲಿಲ್ಲ ಅಂತ. ಆಮೇಲೆ ಬಿಟ್ಟು ಹೋದ್ರೆ ಏನಮ್ಮ ಮಾಡೋದು? ಅದಕ್ಕೆ ನಾನು ಹೆಂಗಿದ್ದೀನೋ ನಾನು ಹಂಗೆ ಇರ್ತೀನಿ. ಹಿಂಗೆ ಇಷ್ಟಪಟ್ಟು ಮದುವೆ ಆಗಂಗಿದ್ರೆ ಆಗ್ಬೋದು, ಇಲ್ಲ ಅಂದ್ರೆ ನಾನು ಹಿಂಗೆ ಇದ್ಬಿಡ್ತೀನಮ್ಮ. ಅಯ್ಯೋ 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 ಪಾಪಿ, ಎಲ್ಲ ರಾಮುಯಿಂದನೇ. ಅವ್ನ ಅವತ್ ನಿನ್ ಜೊತೆ ಬಂದಿಲ್ಲ ಅಂತ ಅಂದಿದ್ರೆ ಆ ಹುಡುಗಿ ಮನೆಯವ್ರು ಯಾಕೆ ಅವನನ್ನ ಗಂಡು ಅನ್ಕೋತಿದ್ರು? ಮತ್ತೆ ಇವತ್ತು ಚೌಟ್ರಿಲ್ ಅವ್ನು ಬಂದಿಲ್ಲ ಅಂತಿದ್ರೆ ಹೆಂಗೋ ಮದ್ವೆ ನಿಂತೋಗುತ್ತಲ್ಲ ಅಂತ ಬೈಕ್ ಆದ್ರೂ ನಿನ್ ಜೊತೆನೆ ಮದ್ವೆ ಆಗ್ತಿತ್ತ ಹುಡುಗಿದು. ಎಲ್ಲ ಹಾಳು ಮಾಡ್ಬಿಟ್ಟ ಪಾಪಿ. ಫ್ರೆಂಡ್ ಅಂತ ಅನ್ಕೊಂಡು ನಿನ್ ಬೆನ್ನಿಗೆ ಚೂರಿ ಹಾಕ್ಬಿಡ್ನಲ್ಲ ಅವನು. ಸುಮ್ನಿರಮ್ಮ, ರಾಮ ಆತರ ಅಲ್ಲ. ಅವನು ನನ್ನ ಫ್ರೆಂಡ್ಶಿಪ್ಗೋಸ್ಕರ ಅಮ್ಮ ಈ ಮದ್ವೆ ಮಾಡ್ಕೊಂಡಿದ್ದು. ಅದು ಅಲ್ಲದೆ ನಾನು ಆಣೆ ಮಾಡಿಸ್ಕೊಂಡ್ಬಿಟ್ಟೆ ಅಮ್ಮ, ಮದ್ವೆ ಮಾಡ್ಕೊಳ್ಳೇಬೇಕು ನೀನು ಅಂತ. ಹಂಗಾಗಿ ಅವನು ಒಪ್ಕೊಂಡ. ಅವನಿಗೂ ಕೂಡ ಈ ಮದ್ವೆ ಇಷ್ಟ ಇರ್ಲಿಲ್ಲ. ನೀನೊಬ್ಬ ಹೇಳ್ಬೇಕಷ್ಟೇ ಅವಳು ಇಷ್ಟ ಇಲ್ಲ ಅವನಿಗೆ ಅಂತ. ಮನಸ್ಸು ತುಂಬಾ ಅವಳೆ ತುಂಬಿಕೊಂಡಿರ್ತಾನೆ. ಇವಾಗ ಇನ್ನೇನ್ ಮನೆ ಕರ್ಕ ಬಂದಿರ್ಬೇಕೇನೋ ಹುಡುಗಿನ. ಇನ್ನು ಏನೇನೆಲ್ಲ ನೋಡ್ಬೇಕು. ಅದು ಅಲ್ಲದೆ ಇದೇ ಊರಿಗೆ ಸೊಸೆಯಾಗಿ ಬಂದೋಳೆ. ನಾಳೆ ದಿನ ನಾನು ಹೆಂಗೋ ತಲೆ ಎತ್ಕೊಂತಿರ್ಲಿ. ಅಮ್ಮ ನೀನ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡ. ನಿನ್ ಪಾಡಿಗೆ ನೀನ್ ಇದ್ಬಿಡು. ನೀನ್ ಹೇಳ್ತೀಯಪ್ಪ, ಹೇಳ್ತೀಯ. ನಿನ್ಗೇನಪ್ಪ ಗೊತ್ತಾಗ್ಬೇಕು? ಹೆತ್ತೋಳ್ ಸಂಕಟ. ಕುಮಾರ, ಓ ರಾಮ, ಬಾ ಬಾ ಒಳಗಡೆ ಬಾ. ಬಂದೇ ಬಿಟ್ಟ ಮನೆ ಹಾಳ. ನನ್ನ ಮಗಂಗೆ ಇನ್ನು ಏನೇನ್ ಮೋಡಿ ಮಾಡಕ್ ಬಂದಿದ್ದಾನೋ ಹಂಗಲ್ಲ ಹಿಂಗೆ ಅಂತ ಹೇಳೋದಕ್ಕೆ. ಮಾನ ಮರ್ಯಾದೆ ಇಲ್ದವನು. ಬಾರೋ ರಾಮ, ಕುತ್ಕೋ. ಅಮ್ಮ ಕಾಫಿ ತಗೋಬರಮ್ಮ ಎರಡು. ಇಲ್ಲ ಕಣೋ ಪರವಾಗಿಲ್ಲ, ಕುಡ್ಕೊಂಡೇ ಬಂದೆ ಮನೇಲಿ. ಇಲ್ಲ ಪರವಾಗಿಲ್ಲ ಕುಡಿಯೋ. ಬೇಡ ಕಣೋ ಕುಮಾರ, ಬೇಡ. ಕುಮಾರ, ನನಗೆ ಗೊತ್ತು ನಿನ್ ಮನ್ಸಿಗೆ ತುಂಬಾ ಬೇಜಾರಾಗಿದೆ ಅಂತ. ಇರ್ಲಿ ಬಿಡೋ ರಾಮು, ಏನ್ ಮಾಡಕ್ಕಾಗತ್ತೆ? ಹಂಗಲ್ಲ ಕಣೋ, ಹಿಂಗೆಲ್ಲ ಆಗುತ್ತೆ ನಿನ್ ಜೀವನದಲ್ಲಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ಆ ಹುಡುಗಿನ ಮದುವೆ ಮಾಡ್ಕೊಂಡೆ ಕಣೋ. ನಿನ್ ಮನ್ಸಿಗೆ ನೋವಾಗಿದೆ ಅಂತ ನನಗೆ ಗೊತ್ತು. ಯಾಕಂದ್ರೆ ನೀನ್ ಆ ಹುಡುಗಿನ ಎಷ್ಟು ಇಷ್ಟಪಟ್ಟಿದೆ ಅಂತ ನನಗೆ ಗೊತ್ತು ಕಣೋ. ಮಳ್ಳ ಏನ್ ಚೆನ್ನಾಗಿ ನಾಟಕ ಮಾಡ್ತಾನೋ. ಹೋಗ್ಲಿ ಬಿಡ, ಯಾರ್ಯಾರ ಹಣೆಲಿ ಏನೇನ್ ಹಾಕ್ಬೇಕು ಅಂತ ಯಾರಿಗೆ ಗೊತ್ತಿದ್ಯೋ. ನಿನ್ನ ಹಣೆಲಿ ಆ ಹುಡುಗಿ ಹೆಸರು ಬರ್ತಿತ್ತು ಅನ್ಸುತ್ತೆ. ಅದಕ್ಕೆ ಆ ದೇವ್ರು ನಿಮ್ಮಿಬ್ರು ಸೇರಿಸಿದಾನೆ. ಹೋಗ್ಲಿ ಬಿಡು, ಅದ್ರ ಬಗ್ಗೆ ಇವಾಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ಮತ್ತೆ ಅವ್ರನ್ನ ಕರ್ಕೊಂಬಂದ್ರ ಮನೆಗೆ? ಹಾ ಹೌದು ಕುಮಾರ, ಕರ್ಕೊಂಬಂದೆ. ಹಾ, ಸುಖದಿಂದ ಬೆಳ್ದಿರೋ ಹುಡುಗಿ ನಿಮ್ಮ ಮನೆಗೆ ಅಡ್ಜಸ್ಟ್ ಆಗ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಹಾಗಂತ ನೀನೇನು ತಲೆ ಕೆಡ್ಸ್ಕೊಂಬಿಡ ಕಣೋ. ಅಡ್ಜಸ್ಟ್ ಆಗ್ತಾರೆ, ಆಗ್ಲೇಬೇಕಲ್ವಾ? ಮತ್ತೆ ಏನಾದ್ರೂ ಸಹಾಯ ಬೇಕಂದ್ರೆ ಖಂಡಿತವಾಗ್ಲೂ ಕೇಳು. ನೀನು ಸಂಕೋಚ ಪಟ್ಕೋಬೇಡ. ಹಿಂಗೆಲ್ಲ ಆಯ್ತು ಹೇಗೆ ಕೇಳೋದು ಹೀಗೆಲ್ಲ ಅನ್ಕೊಳ್ಳೇಬೇಡ ಕಣೋ. ನಾನು ನಿನ್ ಫ್ರೆಂಡು, ನನ್ನ ಮಾತು ಬೆಲೆ ಕೊಟ್ಟು ನೀನು ಆ ಹುಡುಗಿನ ಮದುವೆ ಮಾಡ್ಕೊಂಡಿದ್ಯಾ. ಆ ಹುಡುಗಿನ ಚೆನ್ನಾಗಿ ನೋಡ್ಕೊ. ಏನಾದ್ರೂ ದುಡ್ಡು ಕಾಸಿಂದ ಏನಾದ್ರೂ ಬೇಕಾದ್ರೆ ನನ್ನನ್ನು ಕೇಳೋ. ಕುಮಾರ, ನಿನ್ ಮನ್ಸು ಎಷ್ಟು ಒಳ್ಳೇದು. ನಿನ್ಗೆ ಈ ರೀತಿ ಅನ್ಯಾಯ ಆಗೋಯ್ತಲ್ಲ. ಇಲ್ಲ ಕಣೋ ಕುಮಾರ, ನನ್ನ ಮನ್ಸು ಹೇಳ್ತಾ ಇದೆ, ನಿನಗೆ ಯಾರಾದ್ರೂ ಒಂದು ಹುಡುಗಿ ಸಿಕ್ಕಿ ನಿನ್ ಮದುವೆ ಆಗೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ ಕಣೋ. ನನ್ನ ಮನ್ಸಿಗೆ ಸಮಾಧಾನ ಇಲ್ಲ. ನಾನು ಈ ಕ್ಷಣಕ್ಕೂ ಆ ಹುಡುಗಿನ ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ ಕಣೋ. ಆ ಹುಡುಗಿ ಮುಖ ನೋಡ್ದಾಗೆಲ್ಲ ನನಗೆ ನಿನಗಾಗಿರೋ ಮೋಸನೇ ನೆನಪಾಗುತ್ತೆ. ದಯವಿಟ್ಟು ಕ್ಷಮಿಸ್ಬಿಡು ಕುಮಾರ. ಇದರಿಂದ ನಮ್ಮ ಫ್ರೆಂಡ್ಶಿಪ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು.
ಏ ರಾಮು, ಏನೋ ನೀನು ಅವಳು ಹೆಣ್ಮಕ್ಳ ತರ ಸುಮ್ಮನಿರು, ಹಳಬೇಡ ನೀನು. ಆ ಹುಡುಗಿ ಇಷ್ಟ ಇದ್ದಿದ್ದು ನಿಜನೇ, ಹಂಗಂತ ನಾನು ಒಬ್ನೇ ಇಷ್ಟಪಟ್ರೆ ಆಗುತ್ತೇನೋ? ಆ ಹುಡುಗಿಗೂ ಇಷ್ಟ ಇರ್ಬೇಕಲ್ವಾ? ಆ ಹುಡುಗಿ ನಿನ್ನ ಇಷ್ಟಪಟ್ಟಿದ್ದಾಳೆ, ನಿನ್ನ ನಂಬ್ಕೊಂಡು ಬಂದಿದ್ದಾಳೆ, ಅವಳನ್ನ ಚೆನ್ನಾಗಿ ಖುಷಿಯಿಂದ ನೋಡ್ಕೊಳ್ಳೋದು ನಿನ್ ಧರ್ಮ. ಹೆಂಡತಿ ಅಂತ ಒಪ್ಕೊಳಕ್ಕಾಗಲ್ಲ ಅಂತ ಹೇಳ್ತಿದ್ಯಲ್ಲೋ, ಏನೋ ನೀನು ಬುದ್ಧಿ ಇಲ್ದಿರೋ ತರ ಮಾತಾಡ್ತೀಯಾ. ನನಗೆ ಸ್ವಲ್ಪ ಬೇಜಾರ ಇರ್ಬೋದು, ಹಾಗಂತ ನಾನು ಆ ಹುಡುಗಿನ ತುಂಬಾ ವರ್ಷದಿಂದ ಲವ್ ಮಾಡ್ತಿದ್ದೀನಿ, ಇವಾಗ ಯಾಗೋ ಹೆಂಡತಿ ಆಗ್ಬಿಟ್ಟಿದ್ದಾಳೆ ಆ ಥರ ಎಲ್ಲ ಸೀನೇ ಇಲ್ಲ. ಏನೋ ಮಾಮೂಲಿ ಹೆಣ್ಣೋಳ ಶಾಸ್ತ್ರದಲ್ಲಿ ನೋಡಿತ್ತು, ನೋಡಿ ಇಷ್ಟ ಆಗಿತ್ತು. ನಮ್ದೇನ್ ಮಾತಿಲ್ಲ, ಕತೆ ಇಲ್ಲ, ಮೀಟ್ ಇಲ್ಲ, ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದಕ್ಕೆ. ನೀನು ಮದುವೆ ಆಗಿದ್ಯಾ ಹೊಸ್ದಾಗಿ, ಆರಾಮಾಗಿ ಖುಷಿಯಾಗಿರು. ನನ್ನ ಹಣೆಯಲ್ಲಿ ಯಾರೇ ಸಿದ್ಯೋ ಸಿಗ್ತಾರೆ. ಹಂಗಲ್ಲ ಕಣೋ ಕುಮಾರ, ನನಗೆ ಹೆಂಗ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ ಕಣೋ. ಏನು ಹೇಳ್ಬೇಡ ನೀನು, ನಾನು ಹೇಳಿದ್ನಲ್ಲ, ಏನಾದ್ರೂ ಸಹಾಯ ಬೇಕಾದ್ರೆ ನನ್ನ ಕೇಳು. ಯಾರು ಏನಾದ್ರೂ ತಲೆ ಕೆಡಿಸ್ಕೊಂಬೇಡ. ನೀನ್ ಇವಾಗ ಮದುವೆ ಮಾಡ್ಕೊಂಡಿದ್ಯಾ, ಇಷ್ಟು ದಿನ ನಿನ್ ತಂಗಿ ತೊಂದೇ ಜವಾಬ್ದಾರಿ ಇತ್ತು ಕಣೋ ನಿನ್ಗೆ. ಇವಾಗ ಇಬ್ರು ಜವಾಬ್ದಾರಿ ನಿನಗೆ, ಇಬ್ರು ನಿನ್ ಕಣ್ಗಳಿದ್ದಂಗೆ. ಒಂದ್ ಕಣ್ಣಲ್ಲಿ ನೀರು ಬಂದ್ರೆ ಇನ್ನೊಂದ್ ಕಣ್ಣಲ್ಲೂ ನೀರು ಬರುತ್ತೆ, ಮರಿಬೇಡ ನೀನು. ಅವ್ರಿಬ್ರು ಚೆನ್ನಾಗಿ ನೋಡ್ಕೊ. ಇನ್ನ ಆದಷ್ಟು ಬೇಗ ನಿನ್ ತಂಗಿ ಕಾವೇರಿಗೆ ಮದುವೆ ಮಾಡ್ಬೇಕು. ಹಾ ಕಣೋ, ನನಗ್ ನೆನ್ಪಿದೆ. ಹಾ ಸಾಕ್ ನಿಲ್ಸಪ್ಪ ರಾಮು. ಅಲ್ಲ, ಎಷ್ಟು ಅಂತ ನಾಟಕ ಮಾಡ್ತೀಯ ನೀನು? ನಿಜ ಹೇಳು, ನಿನ್ ಮನ್ಸಲ್ಲ ಹುಡುಗಿ ಮೇಲೆ ಪ್ರೀತಿ ಇತ್ತೋ ಇಲ್ವೋ? ಅಮ್ಮ, ನೀನ್ ಸುಮ್ನಿರಮ್ಮ, ಏನಂತ ಮಾತಾಡ್ತಿದ್ಯಾ ನೀನು? ಹೇ ಕುಮಾರ, ನೀನ್ ಸುಮ್ನಿರ, ನನ್ಗೆ ಮಾತಾಡ್ತಿರೋದು ಅವನ ಜೊತೆ. ಇಲ್ಲ ಅಮ್ಮ, ಖಂಡಿತವಾಗ್ಲೂ ಇಲ್ಲ. ನನ್ಗೆ ಆ ಹುಡುಗಿ ಮೇಲೆ ಆ ರೀತಿಯೆಲ್ಲ ಭಾವನೆ ಕೂಡ ಇರ್ಲಿಲ್ಲ. ಹಾ, ಸಿಂಪತಿ ಕಿಟ್ಟಿಸ್ಕೊಳಕ್ಕೆ ಹೀಗೆಲ್ಲ ಹೇಳ್ತಾರೆ. ಅದೇನೇನ್ ಮೋಡಿ ಮಾಡಿದ್ದ ಹುಡುಗಿಗೆ. ಸುಮ್ನೆ ಹೆಣ್ಮಕ್ಳು ಹಂಗೆಲ್ಲ ಇನ್ನೊಬ್ಬನ ಒಪ್ಕೊಳ್ಳೋದಿಲ್ಲ ಕಣೋ. ಆ ಹುಡುಗಿ ನಿನ್ನ ನೋಡ್ ತಕ್ಷಣ ಒಪ್ಕೊಂಡಿದ್ದಾಳೆ ಅಂತ ಅಂದ್ರೆ ಏನೋ ಮೋಡಿ ಮಾಡಿದ್ಯಾ ನೀನು. ಯಾರಿಗ್ ಗೊತ್ತು, ಅವತ್ ಬೇರೆ ಗಾಡಿನಲ್ಲಿ ಕಬ್ಬು ಬೇರೆ ತಗೊಂಡೋಗ್ ಕೊಟ್ಟಂತೆ, ಅವಾಗ್ಲೇ ಏನೋ ಮಾಡಿದ್ಯಾ ನೀನು. ಅಯ್ಯೋ ಚೇಚೆ, ಇಲ್ಲ ಅಮ್ಮ, ನನ್ನ ಬಗ್ಗೆ ಹಾಗೆಲ್ಲ ತಪ್ಪು ತಿಳ್ಕೊಬೇಡಿ ನೀವು. ಅವತ್ತು ಕುಮಾರ ಹೇಳಿದ್ದಕ್ಕಷ್ಟೇ ಅವ್ರ ಮನೆಗೆ ಹೋಗಿದ್ದು, ಅದು ನನ್ನ ಮನೆ ಒಳಗಡೆ ಕೂಡ ಹೋಗ್ಲಿಲ್ಲ. ಅವ್ರು ಹೊರಗಡೆನೇ ಇದ್ರು. ಆ ಹುಡುಗಿ ಒಂದೇ ಇರಲಿಲ್ಲ, ಅವ್ರ ಅಮ್ಮ ಕೂಡ ಇದ್ರು. ಅವ್ರ ಅಮ್ಮನೂ ಇದ್ದಾಗ್ಲೇನೆ ನನ್ನ ಕಬ್ಬು ಕೊಟ್ಬಿಟ್ಟು ಅಲ್ಲಿ ಒಂದು 5 ನಿಮಿಷ ಕೂಡ ಇರ್ಲಿಲ್ಲ, ನಾನು ಹೊರಟು ಬಂದ್ಬಿಟ್ಟೆ. ಹಾ, ನೀನ್ ಹೇಳಿದೆಲ್ಲ ನಂಬಲೇಬೇಕಲ್ಲ, ನಾವ್ ಯಾರು ಕಣ್ಣಾರೆ ನೋಡಿಲ್ವಲ್ಲ ಅದನ್ನೆಲ್ಲ. ಹೋಗು, ನೀನೆಲ್ಲ ಉದ್ದಾರ ಆಗ್ತೀಯ. ಅಲ್ಲ, ಫ್ರೆಂಡ್ಗೆ ಮೋಸ ಮಾಡಿರೋಣ ಮದುವೆ ಮಾಡ್ಕೊಂಡಿರೋ ನೀನು, ಅದನ್ನೇನ್ ದೊಡ್ಡ ಸಾಧನೆ ಅನ್ಕೋಬೇಡ ನೀನು. ಮೇಲೊಬ್ಬ ದೇವ್ರು ಇರ್ತಾನೆ, ನೋಡ್ತಿರ್ತಾನೆ. ಅಲ್ಲ, ಎಷ್ಟೊಂದೆಲ್ಲ ಸಹಾಯ ಮಾಡಿದ ನನ್ನ ಮಗ ನಿನಗೆ. ಈಗಲೂ ಕೂಡ, ಈ ಕ್ಷಣಕ್ಕೂ ಕೂಡ ಏನಾದ್ರು ಸಹಾಯ ಬೇಕಾದ್ರೆ ಕೇಳೋ ಅಂತ ಬಾಯ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂತ ಫ್ರೆಂಡ್ಗೆ ಇಂಥ ಅನ್ಯಾಯ ಮಾಡ್ಬೋದಾ ನೀನು? ಅಮ್ಮ, ಹಿಂಗೆಲ್ಲ ಮಾತಾಡ್ಬೇಡಿ ಅಮ್ಮ. ನನಗೂ ಏನೋ ಆ ಹುಡುಗಿ ಇಷ್ಟ ಇರ್ಲಿಲ್ಲ, ಇವನು ಹೇಳ್ದಂತ ಮದುವೆ ಮಾಡ್ಕೊಂಡೆ ಅಷ್ಟೇ. ಹಾ, ನೋಡ್ತೀನಿ, ಗೊತ್ತಾಗುತ್ತೆ ಮುಂದೆ. ಜಿಂಗ್ಜಾಂಗ್ ಅಂತ ಊರ್ ಸುತ್ತಿರಲ್ಲ ಕೈ ಇಟ್ಕೊಂಡು, ಆಗ ಗೊತ್ತಾಗುತ್ತೆ ನನಗೆ ಮನ್ಸಲ್ಲಿ ಎಂತ ದುರುದ್ದೇಶ ಇತ್ತು ಅಂತ. ಏ ರಾಮು, ನಿಂತ್ಕೊಳ್ಳು. ಅಮ್ಮ, ಏನಮ್ಮ ನೀನು ಎಂತ ಕೆಲಸ ಮಾಡ್ಬಿಟ್ಟೆ? ಅವ್ನ ಮನ್ಸಲ್ಲಿ ಅಷ್ಟೊಂದ ಬೇಜಾರು ಮಾಡೋದು. ಈ ಸಾಕ್ ಸುಮ್ನಿರೋ. ಅವ್ನು ಮಾಡಿರೋಂಥ ಮೋಸ ಕಣ್ಣು ಮುಂದೆ ಹಾಗೆ ಎದ್ದು ಕಾಣಿಸ್ತಿದೆ. ಎಷ್ಟು ನಾಟಕ ಮಾಡ್ತಾನಪ್ಪ, ಕಣ್ಣೀರ್ ಬೇರೆ ಹಾಕ್ತಾನೆ ಹೆಣ್ಮಕ್ಳ ತರ. ಒಂದ್ ಗಾದೆ ಇದೆ ತಿಳ್ಕೊ, ನಗೋ ಹೆಂಗಸ್ರು ನಂಬಾರ್ದು, ಅಳೋ ಗಂಡಸ್ರು ನಂಬಾರ್ದು ಅಂತ. ಅರ್ಥ ಮಾಡ್ಕೊ ನೀನು. ಛೇ, ಇನ್ನು ನಮ್ಮಮ್ಮಂಗ ಅದ್ ಯಾವಾಗ ಬುದ್ಧಿ ಬರುತ್ತೋ. ಪಾಪ ರಾಮು ಹೊಸ್ದಾಗ್ ಮದ್ವೆ ಆಗಿದ್ದಾನೆ, ಎಷ್ಟು ಬೇಜಾರು ಮಾಡ್ಕೋತಾನೋ ಏನೋ. ಕಣ್ಣೀರ್ ಬೇರೆ ಹಾಕ್ತಾ ಹೋದ. ನಾಳೆ ನಾನೇ ಅವ್ನ ಮನೆ ಹತ್ರ ಹೋಗ್ತೀನಿ, ಅವನಿಗೆ ಸಮಾಧಾನ ಮಾಡ್ತೀನಿ.